ಒಂದು ಹಿಡಿಯಷ್ಟು ತುಳಸಿಯನ್ನು ಜಜ್ಜಿ ಒಂದು ಲೋಟ ನೀರಿನಲ್ಲಿ ಹಾಕಿ ಕುದಿಸಬೇಕು. ಅದು ಅರ್ಧ ಲೋಟದಷ್ಟು ಆದ ಮೇಲೆ ಅದಕ್ಕೆ ಬೆಲ್ಲ ಬೆರೆಸಿ ಪ್ರತಿ ಬಾರಿ 4 ಚಮಚದಂತೆ ದಿನಕ್ಕೆ 3 ಬಾರಿ ಕುಡಿದರೆ ಜ್ವರ ಗುಣವಾಗುತ್ತದೆ. ಮಕ್ಕಳಿಗಾದರೆ ಒಂದು ಸಲಕ್ಕೆ 2 ಚಮಚ ಕುಡಿಸಬೇಕು. ತುಳಸಿ ಎಲೆ ಮತ್ತು ದೊಡ್ಡಪತ್ರೆ ಎಲೆಗಳನ್ನು ಜಜ್ಜಿ ಅರ್ಧ ಲೀಟರ್ ನೀರಿನಲ್ಲಿ ಕುದಿಸಿ ಅರ್ಧಕ್ಕೆ ಇಳಿದ ನಂತರ ಸ್ವಲ್ಪ ಉಪ್ಪು ಬೆರೆಸಿ ದಿನಕ್ಕೆ 3 ಸಲ ಊಟಕ್ಕೆ ಮುಂಚೆ ಕುಡಿದರೆ ಗಂಟಲು ನೋವು ವಾಸಿಯಾಗುತ್ತದೆ. ತುಳಸಿ ರಸಕ್ಕೆ ಹಸಿ ಶುಂಠಿ ರಸ ಸೇರಿಸಿ ಬಿಸಿ ಮಾಡಿ ಒಂದು ಹೊತ್ತಿಗೆ 4 ಚಮಚದಂತೆ ದಿನಕ್ಕೆ 2 ಬಾರಿ ಸೇವಿಸಿದರೆ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ. ತುಳಸಿ ಎಲೆಯನ್ನು ಜಜ್ಜಿ ಒಂದು ಲೋಟ ನೀರಿನಲ್ಲಿ ಹಾಕಿಟ್ಟು 3-4 ಗಂಟೆಯ ನಂತರ ಕುಡಿದರೆ ಅಜೀರ್ಣ ವ್ಯಾಧಿಯು ವಾಸಿಯಾಗುತ್ತದೆ. ತುಳಸಿ ಎಲೆಗಳನ್ನು ಜಜ್ಜಿ 1 ಲೀಟರ್ ನೀರಿನಲ್ಲಿ ಹಾಕಿ ಕುದಿಸಿ ಅದನ್ನು ಆಗಾಗ ಕುಡಿಯುತ್ತಿದ್ದರೆ ಉಬ್ಬಸ ವೀಸಿಂಗ್ ಉಪಶಮನವಾಗುತ್ತದೆ. ತುಳಸಿ ಎಲೆಗಳನ್ನು ಬೆಳಿಗ್ಗೆ ಹಾಗೂ ರಾತ್ರಿ ಆಹಾರ ಸೇವನೆ ನಂತರ ಅಗಿದು ತಿನ್ನುತ್ತಿದ್ದರೆ ಬಾಯಿಯ ದುರ್ನಾತ ದೂರವಾಗುತ್ತದೆ. ನಿಮ್ಗೆ ಏನಾದ್ರೂ ಇದ್ರೆ 20 ತುಳಸಿ ಎಲೆ, 5 ಕಾಳು ಮೆಣಸು ಎರಡನ್ನೂ ಸೇರಿಸಿ ಅರೆದು ಅದಕ್ಕೆ 1 ಚಮಚ ತುಪ್ಪ ಸೇರಿಸಿ ಬೆಳಗ್ಗೆ ರಾತ್ರಿ ಸೇವನೆ ಮಾಡಿದರೆ ಕೀಲು ನೋವು, ಜಾಯಿಂಟ್ ಪೇನ್ ಕಡಿಮೆಯಾಗುತ್ತದೆ. 10 ಗ್ರಾಂ ತುಳಸಿ ಬೀಜದ ಪುಡಿಗೆ 1 ಚಮಚ ಬೆಣ್ಣೆ ಮತ್ತು ಸ್ವಲ್ಪ ಬೆಲ್ಲ ಸೇರಿಸಿ ದಿನಕ್ಕೆ 2 ಸಲ ತಿಂದರೆ ಮೂಲವ್ಯಾಧಿ ಪೈಲ್ಸ್ ಗುಣವಾಗುತ್ತದೆ. ತುಳಸಿ ಎಲೆ ಮತ್ತು ಬ್ರಾಹ್ಮಿ ಎಲೆಗಳನ್ನು ಅರೆದು ಇಸುಬು ಅಂದರೆ ಹುಳುಕಡ್ಡಿ ಇರುವ ಜಾಗಕ್ಕೆ ಲೇಪಿಸಿದರೆ ಇಸುಬು ವಾಸಿಯಾಗುತ್ತದೆ. ಬೆಳ್ಳುಳ್ಳಿ ಎಸಳುಗಳು, ಕಾಳು ಮೆಣಸು, ದುಂಡು ಮಲ್ಲಿಗೆ ಎಲೆಗಳನ್ನು ಸೇರಿಸಿ ನುಣ್ಣಗೆ ಅರೆದು ಮಾತ್ರೆ ತಯಾರಿಸಿಟ್ಟುಕೊಂಡು ದಿನಕ್ಕೆ 3 ಬಾರಿ ಒಂದೊಂದು ಮಾತ್ರೆಯನ್ನು ಸೇವಿಸಿದರೆ ಗಂಟಲು ನೋವು ಗುಣವಾಗುತ್ತದೆ. ಅರ್ಧ ಲೋಟ ಬಿಸಿ ನೀರಿಗೆ ಅರ್ಧ ಚಮಚ ಬೆಳ್ಳುಳ್ಳಿ ರಸ, 1 ಚಿಟಿಕೆಯ ಸೈಂಧವ ಲವಣ ಹಾಕಿ ಕಲಸಿ ಕುಡಿದರೆ ಅಜೀರ್ಣ ದೂರವಾಗುತ್ತದೆ. ಬೆಳ್ಳುಳ್ಳಿ, ಮೆಣಸು, ನಾಗದಾಳಿ ಸೊಪ್ಪು ಸಮ ಪ್ರಮಾಣದಲ್ಲಿ ಅರೆದು ಮಾತ್ರೆ ತಯಾರಿಸಿಟ್ಟುಕೊಂಡು ದಿನಕ್ಕೆ 3 ಬಾರಿ ಸೇವಿಸಿದರೆ ಉಬ್ಬಸ ರೋಗ ಕಡಿಮೆಯಾಗುತ್ತದೆ. ಬೆಳ್ಳುಳ್ಳಿಯನ್ನು ಜಜ್ಜಿ ಎಳ್ಳೆಣ್ಣೆಯಲ್ಲಿ ಹಾಕಿ ಬಿಸಿ ಮಾಡಿ ತಣ್ಣಗಾದ ನಂತರ ಇಲ್ಲವೇ ಸ್ವಲ್ಪ ಬೆಚ್ಚಗಿರುವಾಗಲೇ ಶೋಧಿಸಿ 3-4 ಹನಿ ಕಿವಿಗೆ ಹಾಕಿದರೆ ಕಿವಿ ನೋವು ನಿವಾರಣೆಯಾಗುತ್ತದೆ. 40 ಗ್ರಾಂ ಬೆಳ್ಳುಳ್ಳಿ ಹಾಗೂ 5 ಗ್ರಾಂ ಸೈಂಧವ ಲವಣ, ಜೀರಿಗೆ, ಶುಂಠಿ, ಮೆಣಸು, ಹಿಪ್ಪಲಿ, ಹುರಿದ ಇಂಗು ಇವುಗಳನ್ನು ಅರೆದು ಮಾತ್ರೆ ತಯಾರಿಸಿಟ್ಟುಕೊಂಡು ಬೆಳಿಗ್ಗೆ ರಾತ್ರಿ ಒಂದೊಂದು ಮಾತ್ರೆಯನ್ನು 15 ದಿನಗಳ ಕಾಲ ಸೇವಿಸಿದರೆ ಕೀಲು ನೋವು ಕಡಿಮೆಯಾಗುತ್ತದೆ. ಚೇಳು ಕುಟುಕಿದ ಜಾಗಕ್ಕೆ ಬೆಳ್ಳುಳ್ಳಿ ತೊಳೆಯನ್ನು ತೇಯ್ದು ಹಚ್ಚಿದರೆ ನೋವು ಕೂಡಲೇ ಕಡಿಮೆಯಾಗುತ್ತದೆ. ಬೆಳ್ಳುಳ್ಳಿ ಸೇವನೆಯಿಂದ ಕ್ಷಯರೋಗ, ಟ್ಯೂಬರ್ಕ್ಯುಲೋಸಿಸ್ ನಿವಾರಣೆಯಾಗುತ್ತದೆ. ಹಾಲಿನಲ್ಲಿ ಬೇಯಿಸಿದ ಬೆಳ್ಳುಳ್ಳಿ ತೊಳೆಗಳನ್ನು ದಿನವೂ ತಿನ್ನುವುದರಿಂದ ಉಬ್ಬಸ ರೋಗ ಉಲ್ಬಣವಾಗುವುದಿಲ್ಲ. ದಡೂತಿಗಳು ಬೆಳ್ಳುಳ್ಳಿಯನ್ನು ಪ್ರತಿದಿನ ಆಹಾರದಲ್ಲಿ ಉಪಯೋಗಿಸಿದರೆ ಶರೀರದ ತೂಕ ಕುಗ್ಗುತ್ತದೆ. ಪ್ರತಿದಿನ ಬೆಳ್ಳುಳ್ಳಿಯನ್ನು ಆಹಾರದೊಡನೆ ಸೇವಿಸುತ್ತಿದ್ದರೆ ರಕ್ತದೊತ್ತಡ ಉಂಟಾಗುವುದಿಲ್ಲ. ಬೆಣ್ಣೆಯೊಂದಿಗೆ ಬೆಳ್ಳುಳ್ಳಿಯನ್ನು ಸೇರಿಸಿ ಅರೆದು ಹುಣ್ಣಿಗೆ, ಗಾಯಕ್ಕೆ ಹಚ್ಚುತ್ತಿದ್ದರೆ ಹುಣ್ಣು ಬೇಗ ವಾಸಿಯಾಗುವುದು. ಬೆಳ್ಳುಳ್ಳಿಯನ್ನು ಬೇಯಿಸಿದ ನೀರಿನಿಂದ ಗಾಯವನ್ನು ತೊಳೆಯುತ್ತಿದ್ದರೆ ರೋಗಾಣುಗಳು ನಾಶವಾಗಿ ಗಾಯ ಬೇಗ ಮಾಯುತ್ತದೆ. 1 ಚಮಚ ಹಸಿ ಈರುಳ್ಳಿ ರಸಕ್ಕೆ 1 ಚಮಚ ಬೆಲ್ಲ ಸೇರಿಸಿ ಸೇವಿಸಿದರೆ ಕೆಮ್ಮು ಕಡಿಮೆಯಾಗುತ್ತದೆ. 4 ಚಮಚ ಈರುಳ್ಳಿ ರಸದಲ್ಲಿ 1 ಚಮಚ ಜೇನುತುಪ್ಪ ಸೇರಿಸಿ ದಿನಕ್ಕೆ 2 ಸಲ ಸೇವಿಸಿದರೆ ಒಣ ಕೆಮ್ಮು ನಿವಾರಣೆಯಾಗುತ್ತದೆ. ಈರುಳ್ಳಿ ರಸಕ್ಕೆ 1 ಚಿಟಿಕೆ ಅರಿಶಿನ ಪುಡಿ, 1 ಚಮಚ ಜೇನುತುಪ್ಪ ಸೇರಿಸಿ ದಿನಕ್ಕೆ 2 ಬಾರಿ ಸೇವಿಸಿದರೆ ತಲೆನೋವು ಗುಣವಾಗುತ್ತದೆ. 50 ಮಿಲಿ ಈರುಳ್ಳಿ ರಸವನ್ನು ಸಿಹಿ ಮಜ್ಜಿಗೆಯಲ್ಲಿ ಬೆರೆಸಿ ಊಟದ ಬಳಿಕ ಕುಡಿದರೆ ಮೂಲವ್ಯಾಧಿ ಪೈಲ್ಸ್ ವಾಸಿಯಾಗುತ್ತದೆ. ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ತುಪ್ಪದಲ್ಲಿ ಹುರಿದು ಅನ್ನಕ್ಕೆ ಹಾಕಿ ಕಲಸಿಕೊಂಡು ತಿನ್ನುತ್ತಿದ್ದರೆ ಮೂಲವ್ಯಾಧಿ ನಿವಾರಣೆಯಾಗುತ್ತದೆ.
ಈರುಳ್ಳಿಯನ್ನು ಜಜ್ಜಿ ಮೂಗಿನ ಬಳಿ ಹಿಡಿದು ವಾಸನೆ ತೆಗೆದುಕೊಳ್ಳುತ್ತಿದ್ದರೆ ಮೂಗಿನಿಂದ ರಕ್ತ ಬರುವುದು ನಿಲ್ಲುತ್ತದೆ. 2 ಸ್ಪೂನ್ ಈರುಳ್ಳಿ ರಸ, 1 ಸ್ಪೂನ್ ಶುಂಠಿ ರಸ, 1 ಸ್ಪೂನ್ ಜೇನುತುಪ್ಪ, ಅರ್ಧ ಸ್ಪೂನ್ ತುಪ್ಪ ಇವುಗಳನ್ನು ಸೇರಿಸಿ ದಿನಕ್ಕೆ 2 ಬಾರಿ ಸೇವಿಸಿದರೆ ಲೈಂಗಿಕ ಶಕ್ತಿ ಹೆಚ್ಚುತ್ತದೆ. ಈರುಳ್ಳಿಯನ್ನು ಹಸಿಯಾಗಿ ದಿನ ಸೇವಿಸುವ ರೂಢಿ ಇಟ್ಟುಕೊಂಡರೆ ರಕ್ತ ವೃದ್ಧಿಯಾಗುತ್ತದೆ. ಈರುಳ್ಳಿಯನ್ನು ಸುಟ್ಟು ತಿನ್ನುವುದರಿಂದ ಅಜೀರ್ಣ ದೂರವಾಗುತ್ತದೆ. ಸ್ವಲ್ಪ ಬೆಲ್ಲದೊಂದಿಗೆ ಈರುಳ್ಳಿಯನ್ನು ತಿನ್ನುತ್ತಿದ್ದರೆ ದೇಹದ ತೂಕ ಹೆಚ್ಚಾಗುತ್ತದೆ. ಊಟದ ಜೊತೆಯಲ್ಲಿ ಹಸಿ ಈರುಳ್ಳಿಯನ್ನು ನೆಂಚಿಕೊಂಡು ತಿಂದರೆ ಕಣ್ಣು ನೋವು ನಿವಾರಣೆಯಾಗುತ್ತದೆ. ಜಜ್ಜಿದ ಈರುಳ್ಳಿಯನ್ನು ಗಾಢವಾಗಿ ಮೂಸುವುದರಿಂದ ತಲೆನೋವು, ನೆಗಡಿ ಉಪಶಮನವಾಗುತ್ತದೆ. ಚೇಳು ಕುಟುಕಿದ ಜಾಗಕ್ಕೆ ಜಜ್ಜಿದ ಈರುಳ್ಳಿಯನ್ನು ಹಾಕಿ ಉಜ್ಜಿದರೆ ನೋವು ಶಮನವಾಗುತ್ತದೆ. ಈರುಳ್ಳಿ ರಸವನ್ನು ಬಿಸಿ ಮಾಡಿ 1-2 ತೊಟ್ಟು ಕಿವಿಗೆ ಹಾಕಿಕೊಂಡರೆ ಶೀತಕ್ಕೆ ಉಂಟಾಗಿರುವ ಕಿವಿ ನೋವು ನಿವಾರಣೆಯಾಗುತ್ತದೆ. ಈರುಳ್ಳಿಯನ್ನು ನುಣ್ಣಗೆ ಅರೆದು ಒಸಡಿಗೆ ಮೃದುವಾಗಿ ತಿಕ್ಕುತ್ತಾ ಇದ್ದರೆ ದಂತಕ್ಷಯ ನಿವಾರಣೆಯಾಗುವುದು. ಬಿಳಿ ಈರುಳ್ಳಿಯ ರಸಕ್ಕೆ ಅರಿಶಿನ ಪುಡಿಯನ್ನು ಹಾಕಿ ಕಲಸಿ ತುರಿ ಕಜ್ಜಿಯ ಮೇಲೆ ಹಚ್ಚಿದರೆ ಶೀಘ್ರವಾಗಿ ಗುಣವಾಗುವುದು. ಪ್ರತಿದಿನ ಈರುಳ್ಳಿಯನ್ನು ಹಸಿಯಾಗಿ ಹಾಗೂ ಸುಮಾರಾಗಿ ಬೇಯಿಸಿಕೊಂಡು ತಿನ್ನುತ್ತಿದ್ದರೆ ಹೃದಯ ರೋಗದ ತೊಂದರೆ ಉಂಟಾಗುವುದಿಲ್ಲ. ಅರ್ಧ ಈರುಳ್ಳಿ, 8 ಎಸಳು ಬೆಳ್ಳುಳ್ಳಿ, ಇಂಗು, ಮೆಣಸು ಅರೆದು ಲೇಪ ಹಾಕಿದರೆ ಕೀಲು ನೋವು ವಾಸಿಯಾಗುತ್ತದೆ. ಅರ್ಧ ಲೋಟ ಬಿಸಿನೀರಿಗೆ ಶುಂಠಿ ರಸ, ಬೆಲ್ಲ ಬೆರೆಸಿ ಕಲಸಿ ಬೆಳಿಗ್ಗೆ ಮತ್ತು ರಾತ್ರಿ 3 ದಿನಗಳ ಕಾಲ ಕುಡಿದರೆ ನೆಗಡಿ ನಿವಾರಣೆಯಾಗುತ್ತದೆ. ಶುಂಠಿ, ಹಿಪ್ಪಲಿ, ಕಾಳು ಮೆಣಸು ಮತ್ತು ತುಳಸಿ ಇವುಗಳನ್ನು ತಲಾ 5 ಗ್ರಾಂನಂತೆ ತೆಗೆದು ಪುಡಿ ಮಾಡಿ ಅರ್ಧ ಲೋಟ ನೀರಿಗೆ ಹಾಕಿ ಕುದಿಸಬೇಕು. ಅದು ಅರ್ಧ ಭಾಗಕ್ಕೆ ಇಳಿದ ಮೇಲೆ ಬೆಲ್ಲ, ಹಾಲು ಬೆರೆಸಿ ಶೋಧಿಸಿ ದಿನಕ್ಕೆ 2 ಬಾರಿ ಕುಡಿದರೆ ನೆಗಡಿ ಗುಣವಾಗುತ್ತದೆ. ಶುಂಠಿ, ಮೆಣಸಿನಕಾಳು, ಹಿಪ್ಪಲಿಗಳನ್ನು ಪುಡಿ ಮಾಡಿಟ್ಟುಕೊಂಡು ದಿನಕ್ಕೆ 2 ಬಾರಿ ಜೇನುತುಪ್ಪದೊಂದಿಗೆ ಸೇವಿಸಿದರೆ ಗಂಟಲು ನೋವು ನಿವಾರಣೆಯಾಗುತ್ತದೆ. 1 ಚಮಚ ಹಸಿ ಶುಂಠಿ ರಸಕ್ಕೆ 1 ಚಮಚ ಜೇನುತುಪ್ಪ ಬೆರೆಸಿ 1-2 ಚಮಚೆಯಷ್ಟು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ವಾಂತಿ ನಿಂತು ಹೋಗುತ್ತದೆ. 1 ಸ್ಪೂನ್ ಹಸಿ ಶುಂಠಿ ರಸಕ್ಕೆ ಅರ್ಧ ಸ್ಪೂನ್ ಜೇನುತುಪ್ಪ ಸೇರಿಸಿ ಸೇವಿಸಿದರೆ ಕೆಮ್ಮು, ಕಫ, ಉಬ್ಬಸ ಕಡಿಮೆಯಾಗುತ್ತದೆ. ಶುಂಠಿ, ಹುರುಳಿ, ನೆಲಗುಳ್ಳ, ಆಡು ಸೋಗೆಗಳನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಪುಡಿ ಮಾಡಿ ಕಷಾಯ ಮಾಡಿಕೊಂಡು ಕುಡಿಯುತ್ತಿದ್ದರೆ ಉಬ್ಬಸ ರೋಗ ಕಡಿಮೆಯಾಗುತ್ತದೆ. ಅಂದ ಹಾಗೆ ನೆಲಗುಳ್ಳ ತುಂಬಾ ಅಪರೂಪದ ಗಿಡ. ಇದನ್ನ ನೆಲಗುಳ್ಳ, ರಾಮಗುಳ್ಳ, ಗುಳ್ಳಕಾಯಿ, ಕಾಶಿಗುಳ್ಳ ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ. ಶುಂಠಿ, ಹಿಪ್ಪಲಿ, ಕಾಳು ಮೆಣಸುಗಳನ್ನು ಪುಡಿ ಮಾಡಿಕೊಂಡು ಅದಕ್ಕೆ ಜೇನುತುಪ್ಪ ಸೇರಿಸಿ ಸೇವಿಸುತ್ತಿದ್ದರೆ ಉಬ್ಬಸ ರೋಗ ಉಪಶಮನವಾಗುತ್ತದೆ. ಶುಂಠಿಯನ್ನು ಹಾಲಿನಲ್ಲಿ ತೇಯ್ದು ಹಣೆಯ ಮೇಲೆ ಪಟ್ಟು ಹಾಕಿದರೆ ತಲೆನೋವು ಕಡಿಮೆಯಾಗುತ್ತದೆ. ಶುಂಠಿಯ ಕಷಾಯ ತಯಾರಿಸಿ ಅದಕ್ಕೆ ಹಾಲು, ಬೆಲ್ಲ ಸೇರಿಸಿ ಕುಡಿದರೆ ತಲೆನೋವು ಗುಣವಾಗುತ್ತದೆ. ಶುಂಠಿ, ಮೆಣಸು, ಹಿಪ್ಪಲಿ, ಬೆಲ್ಲ, ನೆಗ್ಗಿಲು ಮುಳ್ಳು, ಕೊಬ್ಬರಿಗಳನ್ನು ಕುಟ್ಟಿ ಪುಡಿ ಮಾಡಿಕೊಂಡು ದಿನಕ್ಕೆ 2 ಬಾರಿ 1 ಚಮಚೆಯಷ್ಟು ಪುಡಿಯನ್ನು 3 ವಾರಗಳ ಕಾಲ ಸೇವಿಸಿದರೆ ಬೆನ್ನು ನೋವು ಹೋಗುತ್ತದೆ. ಶುಂಠಿ, ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಕೊತ್ತಂಬರಿ ಬೀಜ, ಏಲಕ್ಕಿ, ಕಚೋರ, ಕೋಷ್ಟ, ಜೇಕಿನಗಡ್ಡೆ, ಲವಂಗ, ಪತ್ರೆ ಇವುಗಳ ಸಮಭಾಗದ ಪುಡಿಗೆ ಅಷ್ಟೇ ಭಾಗದ ಸ್ಫಟಿಕ ಸೇರಿಸಿಕೊಳ್ಳಬೇಕು. ಈ ಮಿಶ್ರಣದ ಅರ್ಧ ಭಾಗದಷ್ಟು ಸೀಮೆ ಸುಣ್ಣದ ಪುಡಿಯನ್ನು ಸೇರಿಸಿ ಅದರಿಂದ ಹಲ್ಲುಗಳನ್ನು ಉಜ್ಜುತ್ತಿದ್ದರೆ ಹಲ್ಲುಗಳು ಗಟ್ಟಿಯಾಗಿ ಶುಭ್ರವಾಗಿರುತ್ತವೆ. ಇದು ತಯಾರಿಸೋದು ಸ್ವಲ್ಪ ಕಷ್ಟನೇ ಅನಿಸುತ್ತೆ. ಶುಂಠಿ ಮತ್ತು ಅಡಕೆಯನ್ನು ಪುಡಿ ಮಾಡಿ ಅದನ್ನು ತೆಂಗಿನಕಾಯಿಯ ಹಾಲಿನಲ್ಲಿ ಕಲಸಿ ನಾಲಿಗೆಗೆ ಲೇಪಿಸಿದರೆ ಬಾಯಿ ಹುಣ್ಣು ವಾಸಿಯಾಗುತ್ತದೆ. ಶುಂಠಿ, ಬೆಳ್ಳುಳ್ಳಿ, ಲಕ್ಕಿ ಸೊಪ್ಪುಗಳನ್ನು ಪ್ರತಿಯೊಂದನ್ನು 10 ಗ್ರಾಂನಂತೆ ತೆಗೆದುಕೊಂಡು ಪುಡಿ ಮಾಡಿ 1 ಲೀಟರ್ ನೀರಿನಲ್ಲಿ ಹಾಕಿ ಸಣ್ಣಗಿನ ಉರಿಯಲ್ಲಿ ಕುದಿಸಿ
ಕಾಲು ಲೀಟರ್ಗೆ ಇಳಿದ ಮೇಲೆ ಇಳಿಸಿ ಶೋಧಿಸಿ ಬೆಳಿಗ್ಗೆ ರಾತ್ರಿ 2 ವಾರಗಳ ಕಾಲ ಕುಡಿದರೆ ಕೀಲು ನೋವು ವಾಸಿಯಾಗುತ್ತದೆ. 1 ಅಂಗುಲ ಉದ್ದದ ಶುಂಠಿಯನ್ನು ಸ್ವಲ್ಪ ನೀರಿನೊಂದಿಗೆ ಚೆನ್ನಾಗಿ ಅರೆದು 1 ಬಟ್ಟಲು ನೀರು ಬೆರೆಸಿ ಶೋಧಿಸಿ ನಂತರ ರುಚಿಗೆ ತಕ್ಕಷ್ಟು ನಿಂಬೆ ರಸ ಜೇನುತುಪ್ಪ ಸೇರಿಸಿ ಸೇವಿಸಿದರೆ ಅಜೀರ್ಣ ನಿವಾರಣೆಯಾಗುತ್ತದೆ. 1 ಟೀ ಚಮಚ ಹಸಿ ಶುಂಠಿ ಚೂರ್ಣವನ್ನು ಆಗ ತಾನೇ ಹಿಂಡಿದ 1 ಬಟ್ಟಲು ಹಸುವಿನ ಹಾಲಿನಲ್ಲಿ ಬೆರೆಸಿ ಸೇವಿಸುತ್ತಾ ಬಂದರೆ ಅರಿಶಿನ ಕಾಮಾಲೆ ಜಾಂಡೀಸ್ ರೋಗ ವಾಸಿಯಾಗುತ್ತದೆ. 1 ಚೂರು ಹಸಿ ಶುಂಠಿ 1 ಲವಂಗ ಸ್ವಲ್ಪ ಕಲ್ಲು ಉಪ್ಪುಗಳನ್ನು ಸೇರಿಸಿ ಅಗಿದು ರಸವನ್ನು ನುಂಗುತ್ತಿದ್ದರೆ ಗಂಟಲು ನೋವು ಹೊರಟು ಹೋಗುತ್ತದೆ. ಶುಂಠಿಯ ರಸವನ್ನು ಜೇನುತುಪ್ಪದೊಂದಿಗೆ ಸೇರಿಸಿ ಎಳೆ ಮಕ್ಕಳಿಗೆ ತಿನ್ನಿಸಿದರೆ ಕರುಳಿಗೆ ಸಂಬಂಧಿಸಿದ ತೊಂದರೆಗಳು ನಿವಾರಣೆಯಾಗುತ್ತದೆ. ದಿನವೂ ಶುಂಠಿಯನ್ನು ಆಹಾರದಲ್ಲಿ ಬಳಸುತ್ತಿದ್ದರೆ ಕರುಳು ಮತ್ತು ಜಠರದಲ್ಲಿನ ರೋಗಾಣುಗಳು ನಾಶವಾಗುತ್ತವೆ. ಊಟವಾದ ನಂತರ 1 ಚೂರು ಹಸಿ ಶುಂಠಿಯನ್ನು ಅಗಿದು ಚಪ್ಪರಿಸುವ ಅಭ್ಯಾಸವಿರಿಸಿಕೊಂಡರೆ ಅಜೀರ್ಣ ಹೊಟ್ಟೆ ಉಬ್ಬರ ಇರುವುದಿಲ್ಲ.